ನಮಸ್ಕಾರ. ಬೆಂಗಳೂರು ಅಂದ ತಕ್ಷಣ ಏನ್ ನೆನ್ಪಾಗತ್ತೆ? ಟ್ರಾಫಿಕಾ? ಇಲ್ಲ ಗಾರ್ಡನ್‌ಗಳಾ? ಅಥವಾ ಐಟಿ ಕಂಪನಿಗಳಾ? ಒಂದು ಕಾಲದಲ್ಲಿ ಸಣ್ಣ ಊರಾಗಿದ್ದ ಇದು ಇವತ್ತು ಇಡೀ ಪ್ರಪಂಚವೇ ತಿರುಗು ನೋಡೋ ಹಾಗೆ ಬೆಳೆದಿದೆ. ಬನ್ನಿ, ಈ ಅದ್ಭುತ ನಗರದ ಕಥೆಯನ್ನ ನೋಡೋಣ. ಬೆಂಗಳೂರಿಗೆ ಎರಡು ಮುಖ. ಒಂದು ಕಡೆ ಶಾಂತಿಯುತ, ಹಸಿರಿನಿಂದ ಕೂಡಿದ ಉದ್ಯಾನ ನಗರಿ, ಇನ್ನೊಂದು ಕಡೆ ಸದಾ ಚಟುವಟಿಕೆಯಿಂದ ಇರೋ ಸಿಲಿಕಾನ್ ವ್ಯಾಲಿ. ಅರೆ, ಒಂದೇ ನಗರಕ್ಕೆ ಇಷ್ಟು ಬೇರೆ ಬೇರೆ ಥರದ ಹೆಸರುಗಳು ಹೇಗ್ ಬಂತು? ಇದರ ಹಿಂದಿನ ಕಥೆ ಏನು? ಬನ್ನಿ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಕಥೆಯನ್ನ ಮೊದಲಿನಿಂದಲೇ ಶುರು ಮಾಡೋಣ. ಅಂದ್ರೆ ಈ ನಗರಕ್ಕೆ ಅಡಿಪಾಯ ಹಾಕಿದ ಆ ಮಹಾನ್ ನಾಯಕನ ಕಾಲದಿಂದ. ನಮ್ಮ ಈ ಕತೆ ಶುರುವಾಗೋದು 1537ರಲ್ಲಿ. ಆಗ ವಿಜಯನಗರ ಸಾಮ್ರಾಜ್ಯದ ಕೆಳಗೆ ಒಬ್ಬ ಪಾಳೆಗಾರ ಇದ್ರು. ಅವರೇ ಕೆಂಪೇಗೌಡರು. ಇವತ್ತಿನ ಬೆಂಗಳೂರಿಗೆ ಒಂದು ರೂಪ ಕೊಟ್ಟು ಅದಕ್ಕೆ ಅಡಿಪಾಯ ಹಾಕಿದ್ದು ಅವರೇ. ಕೆಂಪೇಗೌಡರ ವಿಷನ್ ನೋಡಿ, ಅವರು ಸುಮ್ಮನೆ ಒಂದು ಕೋಟೆ ಕಟ್ಟಲಿಲ್ಲ. ಇಡೀ ನಗರಕ್ಕೆ ಪಕ್ಕಾ ಪ್ಲಾನ್ ಮಾಡಿ ನೇರವಾದ, ವ್ಯವಸ್ಥಿತವಾದ ಬೀದಿಗಳನ್ನು ವಿನ್ಯಾಸಗೊಳಿಸಿದ್ರು. ಅಷ್ಟೇ ಅಲ್ಲ, ನಗರದ ಗಡಿಗಳನ್ನು ಗುರುತಿಸೋಕೆ 4 ದಿಕ್ಕಿನಲ್ಲೂ ಟವರ್ಗಳನ್ನು ಕಟ್ಟಿಸಿದ್ರು. ಆಶ್ಚರ್ಯ ಅಂದ್ರೆ, ಆ ಟವರ್ಗಳು ಇವತ್ತಿಗೂ ನಮ್ಮ ಬೆಂಗಳೂರಿನಲ್ಲಿವೆ. ಸೊ ಇಷ್ಟು ಸ್ಟ್ರಾಟಜಿಕ್ ಆಗಿದ್ದ ಒಂದು ನಗರ ಸುಮ್ಮನೆ ಇರುತ್ತಾ? ಖಂಡಿತ ಇಲ್ಲ. ಕಾಲ ಬದಲಾದಂತೆ ಅಧಿಕಾರ ಕೂಡ ಬದಲಾಯಿತು. ಆಮೇಲೆ ಏನಾಯ್ತು ಅಂತ ನೋಡೋಣ ಬನ್ನಿ. ಕೆಂಪೇಗೌಡರ ನಂತರ ಬೆಂಗಳೂರು ಮೈಸೂರು ಸಾಮ್ರಾಜ್ಯದ ಕೈಗೆ ಬಂತು. ಅದರಲ್ಲೂ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇದೊಂದು ಪ್ರಮುಖ ಮಿಲಿಟರಿ ಬೇಸ್ ಆಗಿ ಬದಲಾಯಿತು. ಭದ್ರವಾದ ಕೋಟೆ, ಅರಮನೆಗಳು ಎಲ್ಲವೂ ನಿರ್ಮಾಣವಾದವು. ಆದರೆ 1799ರಲ್ಲಿ ಎಲ್ಲವೂ ಬದಲಾಯಿತು. ಟಿಪ್ಪು ಸುಲ್ತಾನರ ಮರಣದ ನಂತರ ಬ್ರಿಟಿಷರು ಬೆಂಗಳೂರನ್ನ ತಮ್ಮ ಹಿಡಿತಕ್ಕೆ ತಗೊಂಡ್ರು. ಇಲ್ಲಿಂದ ನಗರದ ಇತಿಹಾಸಕ್ಕೆ ಒಂದು ದೊಡ್ಡ ತಿರುವು ಸಿಕ್ತು. ಬ್ರಿಟಿಷರು ಬಂದ್ಮೇಲೆ ಆದ ದೊಡ್ಡ ಬದಲಾವಣೆ ಅಂದ್ರೆ ನಗರದ ವಿಭಜನೆ. ಹೌದು, ಅವರು ತಮಗೋಸ್ಕರ ಒಂದು ಕಂಟೋನ್ಮೆಂಟ್ ಏರಿಯಾ ಮಾಡ್ಕೊಂಡ್ರು. ಅಲ್ಲಿ ಇಂಗ್ಲಿಷ್ ಶಾಲೆಗಳು, ಚರ್ಚ್ಗಳು ಎಲ್ಲವೂ ಪಾಶ್ಚಾತ್ಯ ಶೈಲಿಯಲ್ಲಿತ್ತು. ಇನ್ನೊಂದು ಕಡೆ ನಮ್ಮ ಹಳೆ ಪೇಟೆ ಪ್ರದೇಶ, ಅಲ್ಲಿ ನಮ್ಮ ಸಾಂಪ್ರದಾಯಿಕ ಜೀವನ ಶೈಲಿ. ಅಕ್ಷರಶಃ ಒಂದೇ ನಗರದಲ್ಲಿ 2 ಬೇರೆ ಬೇರೆ ಪ್ರಪಂಚಗಳೂ ಸೃಷ್ಟಿಯಾದವು. ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಆಗ ಬೆಂಗಳೂರಿನ ಪಾತ್ರ ಮತ್ತೊಮ್ಮೆ ಬದಲಾಯಿತು. ಅದು ಒಂದು ಹೊಸ ಗುರುತನ್ನ ಪಡ್ಕೊಳ್ಳಕ್ಕೆ ಸಿದ್ಧವಾಯಿತು. 1947ನಲ್ಲಿ ಭಾರತ ಸ್ವತಂತ್ರ ಆದಾಗ ಬೆಂಗಳೂರು ಆಗಿನ ಮೈಸೂರು ರಾಜ್ಯದ ರಾಜಧಾನಿಯಾಯಿತು. ಆಮೇಲೆ 1973ಯಲ್ಲಿ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರು ಬಂದಾಗ್ಲೂ ಬೆಂಗಳೂರೇ ರಾಜಧಾನಿಯಾಗಿ ಮುಂದುವರಿತು. ಇಲ್ಲಿಂದ ಶುರುವಾಗತ್ತೆ ನೋಡಿ ಅಸಲಿ ಕಥೆ. ಇವತ್ತಿನ ಬೆಂಗಳೂರನ್ನು ರೂಪಿಸಿದ ಆ ದೊಡ್ಡ ಕ್ರಾಂತಿಯ ಸಮಯ, ಅದೇ ಟೆಕ್ ರೆವಲ್ಯೂಷನ್. ಅದು 1990ರ ದಶಕ. ಬೆಂಗಳೂರಿನ ಭವಿಷ್ಯವನ್ನೇ ಬದಲಾಯಿಸಿದ ಸಮಯ. ಭಾರತದಲ್ಲಿ ಮಾಹಿತಿ ತಂತ್ರಜ್ಞಾನದ ಅಲೆ ಎದ್ದಾಗ ಬೆಂಗಳೂರು ಅದರ ಕೇಂದ್ರವಾಗಿತ್ತು. ಇನ್ಫೋಸಿಸ್, ವಿಪ್ರೋ, TCS ಈ ಥರದ ನಮ್ದೇ ಕಂಪನಿಗಳು ಒಂದ್ ಕಡೆ, ಇನ್ನೊಂದು ಕಡೆ ಗೂಗಲ್, ಮೈಕ್ರೋಸಾಫ್ಟ್ ಅಂತಹ ದೊಡ್ಡ ದೊಡ್ಡ ಗ್ಲೋಬಲ್ ಕಂಪನಿಗಳು. ಎಲ್ಲರೂ ಬೆಂಗಳೂರಿಗೆ ಬಂದ್ರು. ಯಾಕೆ? ಇಲ್ಲಿನ ಟ್ಯಾಲೆಂಟ್, ಇಲ್ಲಿನ ವಾತಾವರಣ. ಹೀಗೆ ಹುಟ್ಟಿದ್ದೇ ಭಾರತದ ಸಿಲಿಕಾನ್ ವ್ಯಾಲಿ. ಸರಿ, ಇಷ್ಟೆಲ್ಲ ಆಯ್ತು. ಹಾಗಾದ್ರೆ ಇವತ್ತಿನ ಬೆಂಗಳೂರು ಹೇಗಿದೆ? ಗಾರ್ಡನ್ ಸಿಟಿ ಮತ್ತು ಸಿಲಿಕಾನ್ ವ್ಯಾಲಿ ಈ 2 ಗುರುತುಗಳನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಿದೆ? ಇವತ್ತಿನ ಬೆಂಗಳೂರು ಒಂದು ರೀತಿ ಕಲರ್ಫುಲ್ ಮೊಸೈಕ್ ಇದ್ದಾಗೆ. ಇಲ್ಲಿ ದೊಡ್ಡ ದೊಡ್ಡ ಟೆಕ್ ಕಂಪ್ನಿಗಳಿವೆ, ಜೊತೆಗೆ ದೇಶದ ಪ್ರತಿಷ್ಠಿತ ಸಂಶೋಧನಾ ಸಂಸ್ಥೆಗಳೂ ಇವೆ. ಇದರ ಮಧ್ಯೆ ಶ್ರೀಮಂತ ಸಂಸ್ಕೃತಿ ಇದೆ, ಮತ್ತೆ ನಮ್ಮೆಲ್ಲರ ಪ್ರೀತಿಯ ಹಚ್ಚ ಹಸಿರಿನ ಪಾರ್ಕ್ಗಳೂ ಇವೆ. ಎಲ್ಲವೂ ಒಂದಕ್ಕೊಂದು ಬೆರೆತು ಹೋಗಿದೆ. ಕೆಂಪೇಗೌಡರ ಕನಸಿನಿಂದ ಶುರುವಾಗಿ ಇವತ್ತಿನ ಗ್ಲೋಬಲ್ ಟೆಕ್ ಸಿಟಿ ಆಗೋವರೆಗಿನ ಬೆಂಗಳೂರಿನ ಪಯಣ ನಿಜಕ್ಕೂ ಅದ್ಭುತ ಅಲ್ವಾ? ಉದ್ಯಾನಗಳನ್ನು ಮತ್ತು ಗಿಗಾಬೈಟ್ಗಳನ್ನು ಒಟ್ಟಿಗೆ ಇಟ್ಕೊಂಡಿರೋ ಈ ನಗರದ ಮುಂದಿನ ಅಧ್ಯಾಯ ಏನಾಗಿರ್ಬೋದು? ನಿಜಕ್ಕೂ ಯೋಚಿಸಬೇಕಾದ ವಿಷಯ.